ಎಲ್ಲರಿಗೆ ನಮಸ್ಕಾರ. ಇವತ್ತು ಜೋಳದ ರೊಟ್ಟಿ ಮಾಡೋದು ಹೇಗಂತ ನೋಡೋಣ. ಇಷ್ಟು ಮೃದುವಾಗಿ ಮೆತ್ತಗೆ ಜೋಳದ ರೊಟ್ಟಿ ಮಾಡೋದು ಹೇಗಂತ ನೋಡೋಣ. ನೋಡ್ರಿ ಜೋಳದ ರೊಟ್ಟಿ ಮಾಡೋದು ಹೇಗಂತ ನೋಡೋಣ. ನೋಡ್ರಿ ಹಿಟ್ಟು ತೊಗೊಳನಿ. ನೀವು ಸ್ವಲ್ಪ ಮಾಡ್ಬೇಕಂದ್ರೆ ಸ್ವಲ್ಪ ತೊಗೋಬೇಕು ರೀ, ಜಾಸ್ತಿ ಮಾಡ್ಬೇಕಂದ್ರೆ ಜಾಸ್ತಿ ತೊಗೋಬೋದು. ಈಗ ಮುದ್ದೆ ತಿರ್ಕೊಂಡು ಜೋಳದ ರೊಟ್ಟಿ ಮಾಡೋದು ಹೇಗಂತ ನೋಡೋಣ. ನೋಡ್ರಿ ಮುದ್ದೆ ತುರಿಕೆನಕ್ಕೆ ನೀರು ಇಷ್ಟು ನೀರು ಇಟ್ಕೊಳ್ಳೋಣ. ನೋಡ್ರಿ ನಾನು ಇವು ನೀರು ಕುದಿ ಬರ್ಬೇಕ್ರಿ. ನೀರು ಕುದಿ ಬಂದಂತ ಮುದ್ದೆ ತಿರೋದು ಹೇಗಂತ ನೋಡೋಣ. ನೋಡ್ರಿ ನೀರು ಕುದಿಯಾಕತ್ತೈತಿ. ನೋಡ್ರಿ ನೀರು ಇದು ಉರಿ ಸಣ್ಣ ಇಟ್ಕೊಂಡು ಹಿಟ್ಟು ಹಾಕ್ಯಬೇಕ್ರಿ. ಈಗ ನಾನು ಹಿಟ್ಟು ಹಾಕ್ಯಂತೀನಿ ನೋಡ್ರಿ. ನಿಧಾನಕ್ಕೆ ಉರಿ ಸಣ್ಣ ಇಟ್ಕೊಂಡು ಇದನ್ನು ಜಿಗಿಡ್ ತಿರ್ಕಬೇಕ್ರಿ. ಈ ಥರ ನೋಡ್ರಿ ಈ ಥರ ತಿರ್ಕಬೇಕ್ರಿ. ನೋಡ್ರಿ ಜಿಗಿಟ್ಟು ರೆಡಿ ಆಯ್ತು. ನೋಡ್ರಿ ಇದನ್ನು ಕೈ ನೀರು ಹಚ್ಕೊಂಡು ಓಟು ತಕೊಂಡ್ರಿ. ಲೆತ್ತುಗುಣಿಯಾಗಿದ್ದದ್ದು ಗಂಟಿಲ್ದಂಗೆ ಮುದ್ದೆ ತಿರ್ಕಬೇಕ್ರಿ. ಇಲ್ಲೇ ಜಿಗಿಟ್ಟು ತಿರ್ಕೊಳಕ್ಕೆ ಆಗಲಿಲ್ಲ ಅಂದ್ರೆ ತಳಗಿಳಿಕೊಂಡು ಮುದ್ದೆ ತಿರ್ಕಬೇಕು. ನೋಡ್ರಿ ಇಲ್ಲೇ ಬಿಸಿ ಜಾಸ್ತಿ ಇರ್ತೈತಲ್ರಿ, ಒಬ್ಬೊಬ್ಬರಿಗೆ ಎದೆಗುದಿ ಆಗ್ತಿರ್ತೈತಿ. ತಳಗಿಟ್ಕೊಂಡು ತಿರ್ಕಬೇಕ್ರಿ ಗಂಟಿಲ್ದಂಗೆ. ಈಗ ಒಂದು ಸ್ವಲ್ಪ ಉರಿ ಸಣ್ಣ ಇಟ್ಟನ್ರಿ. ಉರಿ ಸಣ್ಣ ಇಟ್ಟು ಒಂದು ಸ್ವಲ್ಪ ಜಿಗಿಟ್ಟು ಬೇಯಕ್ಕೆ ಇಟ್ಟು. ನೋಡ್ರಿ ಬಿಸಿ ಆರೈತಿ. ಈಗ ಜೋಳದ ಹಿಟ್ಟು ರೊಟ್ಟಿಗೆ ನಾದ್ಕೊಳಕ್ಕೆ ತಕ್ಕಂತಾನೆ. ನೋಡ್ರಿ ಎಷ್ಟು ಮುದ್ದೆ ತೊಗೊಂಡ. ನೋಡ್ರಿ ನೋಡ್ರಿ ಈ ಥರ ನೀರು ಹಾಕಿಟ್ಕೊಳ್ಳೋಣ. ನೋಡ್ರಿ ಒಂದು ಸ್ವಲ್ಪ ನೀರು ಹಾಕ್ಯಂಡು ನಾದ್ಕೊಬೇಕ್ರಿ. ಈ ಥರ ಉದುರು ಮಾಡ್ಕೋಬೇಕ್ರಿ. ಫಸ್ಟ್ ಹಿಟ್ಟು ಜಾಸ್ತಿ ಹಾಕಿಟ್ಟಿರ್ತೇವಲ್ರಿ, ಗಿರಣಿಗೆ ಹಿಟ್ಟು ಜಾಸ್ತಿ ಹಾಕಿಟ್ಟಾಗ ಅದು ಜಿಗಿಟ್ಟು ಕಮ್ಮಿ ಆಗಿರ್ತೈತಿ ರೀ. ಭಾಳ ದಿನ ಆದ್ರೆ ಜಿಗಿಟ್ಟು ಕಮ್ಮಿ ಆಗಿರ್ತೈತಿ. ಈ ಥರ ಮುದ್ದೆ ತಿರೋದಂಗೆ ತಿರ್ಕೊಂಡು ರೊಟ್ಟಿ ಮಾಡಿದ್ರೆ ಮೆದುವೂ ಹಾಕವ್ರಿ, ಜಿಗಿಟ್ಟು ಜಾಸ್ತಿ ಹಾಕೈತಿ. ನೋಡ್ರಿ ರೊಟ್ಟಿ ಹರಿಯೋದಿಲ್ಲ ರೀ. ನಾ ಗ್ಯಾಸಿನ ಕಟ್ಟಿ ಇಲ್ಲೇ ತೊಳ್ಕೊಂಡಿದ್ರಿ, ಇಲ್ಲೇ ನಾದಕತ್ತ. ನೋಡ್ರಿ ಈ ಥರ ಗಟ್ಟಿಗೆ ನಾದ್ಕೊಬೇಕ್ರಿ.
ಬಡ್ಯಾಕಾದ್ರೆ ಒಂದು ಸ್ವಲ್ಪ ಮಿದುವಾಗ ನಾದ್ಕೋಬೇಕ್ರಿ. ಉದ್ದಾಕಾದ್ರೆ ಒಂದು ಸ್ವಲ್ಪ ಗಟ್ಟಿ ಆದ್ರೆ ನಡಿತೈತ್ರಿ. ನಾ ಇಲ್ಲಿ ಉತ್ತೇನೆ ರೀ ಈಗ ರೊಟ್ಟಿನ ಒಂದು ಸ್ವಲ್ಪ ಗಟ್ಟಿ ಆಗ್ತದೆ ನೋಡಿರಿ. ಈ ಥರ ನಾದ್ಕೊಂಡೆ ನೋಡಿರಿ. ಉಳ್ದದ್ದು ಜಿಗಿಟಿರ್ತೈತಲ್ರಿ, ಈ ಥರ ನೀರು ಹಾಕಿಡ್ಬೇಕ್ರಿ. ಇಲ್ಲಕ್ರೆ ಒಣಗ್ದಂಗೆ ಆಕೈತದೆ. ಈ ಥರ ನೀರು ಹಾಕಿಟ್ಕೊಂಡು ಮತ್ತೆ ನಾದ್ಕೊಂಡು ಮಾಡ್ಕೊಬೋದ್ರಿ. ನೋಡಿರಿ ನಾನು ಎಷ್ಟು ಹಿಟ್ಟು ತೊಗೊಳ ನೋಡಿರಿ. ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಬೋದು ರೀ, ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಬೋದು. ಈ ಥರ ಹಿಟ್ಟು ಮಾಡ್ಕೊಂಡು ನಮಗಿಷ್ಟು ತಗೊಂಬಿಡ್ತೇನೆ ನೋಡಿರಿ. ಈ ಥರ ರೌಂಡಾಗ ಮಾಡ್ಕೊಬೇಕ್ರಿ. ನೋಡಿರಿ ಈಗ ಜೋಳದ ಹಿಟ್ಟಿನಾಗ ಎದ್ಕೊಂತಾನೆ ನೋಡಿರಿ. ನೋಡಿರಿ ಹಾಳೆ ಹಾಕಿದ್ದೈತ್ರಿ, ಇಲ್ಲಿ ತಗೊಳ್ಳಿ ಹಾಳೆ ಸುತ್ತಿದ್ದೈತಿ. ಈಗ ಉದ್ಕೊಂತಾನೆ ನೋಡಿರಿ. ನೋಡಿರಿ ಈ ಥರ ಹಿಂಗೆ ಹಂಚಿ ಕಟ್ಕೋಬೇಕ್ರಿ. ನೋಡಿರಿ ಕರೆಂಟ್ ಹೋಗಿತ್ತು, ಈಗ ಕತ್ಲಿತ್ತು, ಈಗ ಕರೆಂಟ್ ಬಂತು ನೋಡಿರಿ. ಈ ಥರ ಉದ್ಕೋಬೇಕ್ರಿ. ಇಷ್ಟು ದೊಡ್ಡದು ಉದ್ಕೊಂಡನಿ ನೋಡಿರಿ. ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಬೋದು ರೀ, ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಬೋದು. ಈಗ ಇನ್ನೊಂದು ಉದ್ದಿ ತೋರಿಸ್ತಾನೆ ರೀ, ಇದನ್ನು ತಕ್ಕಂತಾನೆ ರೀ. ನೋಡಿರಿ ಈಗ ಇನ್ನೊಂದು ಉಳಿ ತೊಗೊತಾನೆ ನೋಡಿರಿ. ಈ ಥರ ಮಿದ್ಕೊಂಡ್ರೆ ಕೈಯಾಗ ಹದ ಕರೆಕ್ಟ್ ಬರ್ತದೆ ರೀ. ನೋಡಿರಿ ಈ ಥರ ತೊಗೊಂಡು ಈ ಥರ ಹಿಂಗೆ ಮಾಡ್ಕೊಬೇಕ್ರಿ. ಹಿಟ್ಟಿನಾಗ ಎದ್ಕೊಂತಾನೆ ನೋಡಿರಿ. ನೋಡಿರಿ ಈ ಥರ ಹಂಚಿ ಕಟ್ಕೋಬೇಕ್ರಿ. ಈ ಥರ ಹಂಚಿ ಕಟ್ಕೊಂಡ್ರೆ ಹಂಚಿ ಹೊಡೆಯಲ್ರಿ. ದೊಡ್ಡದಾದಂಗೆಲ್ಲ ರೊಟ್ಟಿ ಜಾಸ್ತಿ ಹಂಚಿ ಹೊಡೆಯಲ್ಲ. ಈಗ ಮತ್ತೆ ಹಿಟ್ಟು ಹಾಕ್ಯಂತಾನೆ ನೋಡಿರಿ ಬಿಡ್ದಾಗ. ಇದು ರೊಟ್ಟಿ ರೆಡಿ ಆಯ್ತು ನೋಡಿರಿ ಎರಡನೇದು. ಈಗ ಒಂದೊಂದು ಉದ್ದಿ ಆದ್ರೆ ಬೇಯಿಸ್ಕೊಬೋದು ರೀ, ಅಷ್ಟು ಉದ್ದಿ ಆದ್ರೆ ಬೇಯಿಸ್ಕೊಬೋದು ನೋಡಿರಿ. ಈಗ ನಾನು ಉದ್ದಿಟ್ಕೊಂಡು ಆ ಬಳಿಕ ಬೇಯಿಸೋದು ತೋರಿಸ್ತೇನೆ ರೀ. ನೋಡಿರಿ ಓಸು ರೊಟ್ಟಿ ಉದ್ದಿಟ್ಕೊಂಡನಿ. ಈಗ ಒಂದೊಂದಾಗಿ ಬೇಯಿಸೋದು ನೋಡೋಣ ರೀ. ಈಗ ಇದು ಮ್ಯಾಗ ಹಾಕಿರ್ತಾವಲ್ಲ ರೀ, ಇದು ಹಿಟ್ಟು ಹಚ್ಚಿದ ಮ್ಯಾಗ ಬಂದಿರ್ತೈತಿ.
ಇದನ್ನು ಈ ಥರ ನಿಧಾನಕ್ಕಾಗಿ ತಕ್ಕೋಬೇಕು. ಈ ಥರ ನಿಧಾನಕ್ಕೆ ತಕ್ಕೊಂಡು ಹಿಂಗೆ ಬಲಗೈ ತೊಗೊಂಡು ಹಾಕ್ಬೇಕು ನೋಡ್ರಿ. ಈಗ ಬೇಸನ್ ನೋಡಂಬರಿ ನೋಡ್ರಿ. ನೀರು ಹಚ್ಚಕ್ಕೆ ಈ ಥರ ನೀರಿನಾಗ ಅರ್ಬಿ ಇಟ್ಕೊಳ್ಳೋಣ ನೋಡ್ರಿ. ಈಗ ಹಂಚು ಇಟ್ಕೊಳ್ಳೋಣ. ಈಗ ಹಂಚು ಕಾದತ್ರಿ. ರೊಟ್ಟಿನ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಈಗ ನೀರು ಹಚ್ಕೊಂತಾನೆ ನೋಡ್ರಿ. ನೋಡ್ರಿ ಹಿಂಗೆ ಸುತ್ತಲಿ ನೀರು ಹಚ್ಕೊಂಬಂದು ನೋಡ್ರಿ. ಮೊಮ್ಮಕ್ಳು ಹೊಳ್ಳಿಸಿ ಹಾಕ್ಬಾರ್ದ್ರಿ. ಒಂದು ಸ್ವಲ್ಪ ಬೆಂದದ್ದು ಗೊತ್ತಾಕತ್ರಿ. ಬೆಂದಿಂದ ಹೊಳ್ಳಿಸಿ ಹಾಕ್ಯಬೇಕು ನೋಡ್ರಿ. ಈಗ ಹೊಳ್ಳಿಸಿ ಹಾಕ್ಯಂತಾನೆ ನೋಡ್ರಿ. ಈ ಥರ ಚುಚ್ಚುಗುಲೆ ಹೊಳ್ಳಿಸಿ ಹಾಕ್ಯಬೇಕ್ರಿ. ರೂಢಿ ಈ ಥರ ಕೈಲಿ ಹೊಳ್ಳಿಸಿ ಹಾಕ್ಯಂತಾರ್ರಿ. ಇಲ್ಲಪ್ಪ ಕೈ ಸುಡ್ತೈತಿ ಅಂದ್ರೆ ಈ ಥರ ಚುಚ್ಚುಗುಲಿ ಹೊಳ್ಳಿಸಿ ಹಾಕ್ಯಬೇಕು ನೋಡ್ರಿ. ಹಿಂಗೆ ಸುತ್ತಲಿ ಅರ್ಬಿಲ್ಲರಾಲಿ ಈ ಥರ ಚುಚ್ಚುಗಿಲ್ಲರಾಲಿ ಹಿಂಗೆ ಪ್ರೆಶ್ ಮಾಡ್ಬೇಕ್ರಿ. ಅಂದ್ರೆ ಸುತ್ತಲಿ ಬೆಂದು ಬರ್ತೈತ್ರಿ. ನೋಡ್ರಿ ಆಗಲ್ಲಿ ಕತ್ಲಿತ್ತು, ಕರೆಂಟ್ ಹೋಗಿತ್ತು. ಈಗ ಕರೆಂಟ್ ಬಂತು ನೋಡ್ರಿ. ರೊಟ್ಟಿ ಬೆಂದೈತೆ ನೋಡ್ರಿ. ಈ ಥರ ಸುತ್ತಲಿ ಹತ್ತಿಕ್ಕಿ ಬೇಯಿಸ್ಕೊಬೇಕ್ರಿ. ಎರಡು ಸೈಡು ಈ ಥರ ಬೆಂದೈತೆ ನೋಡ್ರಿ. ಈಗ ಇದೇ ಥರ ಓಸು ಬೇಯಿಸ್ಕೊಂಡು ತೋರಿಸ್ತೇನೆ ರೀ ನೋಡ್ರಿ. ಅಷ್ಟು ರೊಟ್ಟಿ ಬೇಯಿಸ್ಕೊಂಡೇನೆ ನೋಡ್ರಿ. ನೋಡ್ರಿ ಎಷ್ಟು ಮೆದುವದವು ನೋಡ್ರಿ. ಎಷ್ಟು ಮೆತ್ತಗದ ನೋಡ್ರಿ. ನೋಡ್ರಿ ಇಷ್ಟು ರೊಟ್ಟಿಗೆ ನೋಡ್ರಿ. ಈ ಥರ ಇಟ್ಟು ಮ್ಯಾಗ ಮುಚ್ಚಿಬಿಟ್ರೆ ಮೆತ್ತಗಿರ್ತಾವೆ ನೋಡ್ರಿ. ಈ ಥರ ಮುಚ್ಚಿಡ್ಬೇಕ್ರಿ. ಅಂದ್ರೆ ಸಾಯಂಕಾಲ ಮಟ್ಟನ ಮೆತ್ತಗೆ ಇರ್ತಾವೆ ರೀ. ಜಾಸ್ತಿ ಉಬ್ಬಿದ್ದು ಮೆತ್ತನು ಇನ್ನೂ ಮೆತ್ತನು ಅಂದ್ರೆ ರೀ ಸ್ವಲ್ಪ ದಪ್ಪ ಮಾಡ್ಬೇಕು. ರೊಟ್ಟಿ ದಪ್ಪ ಮಾಡಿದ್ರೆ ಬುರು ಉಬ್ತಾವ್ರಿ. ಇವು ತೆಳ್ಳನ್ರಿ ರೊಟ್ಟಿ ನೋಡ್ರಿ. ತೆಳ್ಳಗೆ ಮಾಡೀನಿ ನೋಡ್ರಿ ರೊಟ್ಟಿ. ನೋಡ್ಬೋದು ನೀವು ಇಷ್ಟು ತೆಳ್ಳಗೆ ಮಾಡೀನಿ ನೋಡ್ರಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.